ಮಾರ್ನಿಂಗ್ ಚಿಲ್ಡ್ರನ್ಸ್. ಇವಾಗ ನಾವು ಐಸ್ ಕಣ್ಣಿಂದ ಆಡೋಣ. ಯಾವ ಆಟ ಆಡಕತ್ತೀವಿ ನಾವ್ ಈಗ ಇಲ್ಲಿ? ಸಂಕಲನ ವ್ಯವಕಲನ ಸಂಕಲನ ಆಡಕತ್ತೀವಿ. ಸಂಕಲನ ಅಂದ್ರ ನಾವ್ ಈ ಕಡ್ಡಿಯಿಂದ ನಾವು ಸ್ವಲ್ಪ ಟ್ವಿಸ್ಟ್ ಆಗಿ ಗೇಮ್ ಅಂದ್ರ ಬ್ರೈನಿಗೆ ಒಂದು ವರ್ಕ್ ಕೊಡಾಕತ್ತೀವಿ. ಹೌದಾ? ಬ್ರೈನಿಗೆ ಒಂದು ವರ್ಕ್ ಕೊಟ್ಟಾಗ ನಾವು ಇಲ್ಲಿ ಕರೆಕ್ಟ್ ಅದೇನಿ ಇಲ್ಲ ಅಂತೇಳಿ ನಾವು ಲೆಕ್ಕ ನೋಡ್ಬೇಕಾಗ್ಯದ. ಹೌದಾ? ನಾವ್ ಮಾಡೋದು ಕರೆಕ್ಟ್ ಅದೇನಿ ಇಲ್ಲ ನೋಡೋಣ. ಇವಾಗ ಐಸ್ ಕಡ್ಡಿಯಿಂದ ಆಟ ಆಡೋ. ಹಾಯ್ ಫ್ರೆಂಡ್ಸ್, ನಾವು ಈ ಥರ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಗೇಮ್ಸ್ ಈ ಥರ ನಾವು ಪ್ರತಿಯೊಂದು ಯಾವುದಾದ್ರೂ ನಾವು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಅವರಿಗೆ ಆಸಕ್ತಿ ಕೂಡ ಬರುತ್ತೆ ಸ್ಟಡೀಸಲ್ಲಿ. ಬರೀ ಓದು ಬರಹ ಆದರೆ ಅವರಿಗೆ ಸರಿ ಹೋಗಲ್ಲ. ಏನು ಅಂತಂದರೆ ನಾವು ಆಟದ ಜೊತೆಗೆ ಪಾಠನ ಮಾಡಿದ್ರೆ ನಮ್ಮ ಮಕ್ಕಳು ತುಂಬಾ ಅರ್ಥ ಮಾಡ್ಕೋತಾರೆ. ಆಮೇಲೆ ಓದು ಬರಹದೊಂದಿಗೆ ಈ ಥರ ನಾವು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದರೆ ಮಕ್ಕಳಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ನಾವು ಏನು ಹೇಳ್ತಿರ್ತೀವೋ ಅದು ತುಂಬಾ ಕ್ಯಾಚ್ ಮಾಡ್ಕೋತಾ ಇರ್ತಾರೆ. ಬರೀ ಓದು ಅಂತಂದರೆ ಓದೋದನ್ನು ತಲೆಯಲ್ಲಿ ಸೇರಲ್ಲ. ಆಮೇಲೆ ಬರೆಯೋದು ಅಂತಂದರೆ ಬರೀ ಓದು ಬರಹದೊಂದಿಗೆ ನಾವು ಈ ಥರ ನಾವು ಐಸ್ ಕಡ್ಡಿಯಿಂದಾಗಲಿ ಅಥವಾ ಮ್ಯಾಚ್ ಬಾಕ್ಸ್ ಕಡ್ಡಿಗಳಿಂದಾಗಲಿ ಅಥವಾ ನಾವು ಸ್ಟೋನ್ಸ್ಗಳಿಂದಾಗಲಿ ಪೇಪರ್ಸ್ಗಳಿಂದಾಗಲಿ ಪ್ರತಿಯೊಂದನ್ನು ನಾವು ಯಾವುದಾದ್ರೂ ಒಂದು ಫ್ಲವರ್ಸ್ ಮಾಡೋದಾಗಲಿ ಈ ಥರ ನಂಬರ್ಸ್ಗಳನ್ನು ಆ್ಯಕ್ಟಿವಿಟೀಸ್ ಮಾಡೋದಾಗಲಿ ಅಂದರೆ ನಾವು ಇಂಡೋರ್ ಅಥವಾ ಔಟ್ಡೋರ್ಗಳಿಂದ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮಕ್ಕಳಿಗೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಆ ಥರ ಮಾಡಿಸೋದ್ರಿಂದ ಮಕ್ಕಳಿಗೆ ಕೂಡ ಬ್ರೈನ್ ವಾಶ್ ಆದಂಗೆ, ಅಂದರೆ ಅದನ್ನು ಪ್ಲೇಸಿಂದ ಆಚೆ ಬಂದಿರ್ತಾರೆ. ಆಚೆ ಬಂದಾಗ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ರೆ ನಾವು ಬ್ರೈನಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕ್ಯಾಚ್ ಮಾಡ್ಕೊತಿರ್ತಾರೆ ಮಕ್ಕಳು ಬೇಗನೆ. ನಂತರ ಅವರಿಗೆ ತಲೆಯಲ್ಲಿ ಈ ಥರ ಮತ್ತೆ ಮೈಂಡ್ ಫ್ರೆಶ್ ಆಗೋ ಥರನೂ ಕೂಡ ಆಗುತ್ತೆ ಅಂತ ನಾನು ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾಯಿರ್ತೀನಿ. ನಾವು ಮಕ್ಕಳಿಗೆ ಮನೆಯಲ್ಲಾಗಲಿ ಶಾಲೆಗಳಾಗಲಿ ನಾವು ಬರೀ ಓದು ಬರಹ ಅಂದರೆ ಅವರಿಗೆ ಇದು ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಮನೆಯಲ್ಲಿ ನಾವು ಕೂಡ ಓದಿಗೆ ಟೈಮ್ ಕೊಡಬೇಕು, ಆಟಕ್ಕೆ ಕೂಡ ಟೈಮ್ ಕೊಡಬೇಕು. ಅವರು ಆಟ ಓಟ ಪಾಠ ಪ್ರತಿಯೊಂದರಲ್ಲಿ ನಾವು ಅವರಿಗೆ ಸಪ್ರೇಟಾಗಿ ಈ ಥರ ಮಾಡಿದರೆ ಅವರು ತುಂಬಾ ಅವರಿಗೆ ಅಂದರೆ ಸ್ವಲ್ಪ ಅದರಿಂದ ಆಚೆ ಬಂದು ಅವರಿಗೆ ಬ್ರೈನ್ ವಾಶ್ ಆದಂಗೆ, ಅಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತೀವಲ್ಲ. ಹಾಗಾಗಿ ಈ ಥರ ಮಾಡೋದ್ರಿಂದ ಅವ್ರು ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಟವನ್ನು ಆಡ್ತಿರ್ತಾರೆ. ಇವಾಗ ನೋಡಿ ಈ ಥರ ಆಡೋದ್ರಿಂದ ಅಂದರೆ ಒಬ್ಬರ ಮೈಂಡಿಂದ ಅವ್ರವ್ರ ಮೈಂಡ್ಸೆಟ್ ತುಂಬಾ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಏನು ಅನ್ನಿಸ್ಬಿಡುತ್ತೆ ಅಂತಂದರೆ ಅಂದರೆ ಒಂದು ಮಗುವಿನ ಉತ್ತರ ಏನು, ಇನ್ನೊಂದು ಮಗುವಿನ ಉತ್ತರ, ಆಮೇಲೆ ಅವರಿಗೆ ಮಾಡೋಕ್ಕೆ ತುಂಬ ಆಸಕ್ತಿ ಬರುತ್ತೆ. ಏನಂತಂದರೆ ಇದು ತಪ್ಪು ಮಾಡಿದ್ದಾರಲ್ಲ, ನಾನು ಅಂದರೂ ಸರಿ ಮಾಡ್ಕೋಬೇಕು ಅನ್ನೋದು ಅವರಲ್ಲಿ ಬರುತ್ತೆ. ಆಮೇಲೆ ಅವರಿಗೆ ವರ್ಕ್ ಕೊಡೋಕ್ಕೆ ನಾವು ಏನು ಬ್ರೈನಿಗೆ ಕೆಲಸ ಕೊಟ್ಟಂಗೆ, ಅಂದರೆ ಮೆದುಳಿಗೆ ಕೆಲಸ ಕೊಟ್ಟಂಗೆ ಅವರಿಗೆ ಇದು ಕೂಡ ಒಂದು ಆ್ಯಕ್ಟಿವಿಟೀಸ್ಗಳಿಂದನೂ ನಾವು ಕಲಿಯೋಕ್ಕೆ ಆಮೇಲೆ ಕಲಿಯೋಕ್ಕೆ ಕೂಡ ಅನುಕೂಲ ಆಗುತ್ತೆ. ಅಂದರೆ ಇದು ಒಬ್ಬರು ತಪ್ಪು ಮಾಡಿದ್ದಾರಂದರೆ ನಾನು ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಈ ಥರ ಕೌಂಟಿಂಗ್ ಮಾಡ್ತಾ ಹೋಗ್ತಾರೆ. ಕೌಂಟಿಂಗ್ ಮಾಡ್ತಾ ಹೋದಾಗ ಅವರನ್ನು ಯಾವ ಥರ ಮಾಡ್ಕೋಬೇಕು, ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ಅವ್ರು ತುಂಬ ಕಲಿತ್ಕೊಳ್ತಾರೆ. ಆಮೇಲೆ ನಾವು ಒಂದು ಆಟದಲ್ಲಿ ಕ್ಲೂ ಕೊಡ್ತಾ ಬಂದ್ವಿ ಅಂದರೆ ಈ ಥರ ಇತ್ತಾ, ಈ ಥರ ಮಾಡಬೇಕಾಗಿತ್ತಾ ಅಂತ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಅವರಿಗೆ ಅವಕಾಶ ಸಿಗುತ್ತೆ. ಇವಾಗ ಒಂದು ಹುಡುಗ ಒಂದು ಸ್ಟಿಕ್ಕನ್ನು ಎತ್ತಿಟ್ಟ ಅಂತ ಅಂದ್ಕೊಳ್ಳಿ. ಆ ಸ್ಟಿಕ್ಕನ್ನು ಎತ್ತಿಟ್ಟಾಗ ನಾವು ಇಲ್ಲ ಇದು ರಾಂಗ್ ಅದಂತೆ ನಾವು ಹೇಳಿದಾಗ ಅವರು ಮತ್ತೊಂದು ಬೇರೆ ಪಕ್ಕದಲ್ಲಿರುವಂಥವ್ರು ಏನು ಮಾಡ್ಕೋತಾರೆ, ಕ್ಯಾಚ್ ಮಾಡ್ಕೋತಾರೆ. ಏನಪ್ಪ ಅಂತಂದರೆ ಈ ಥರ ಅವ್ರು ಮಾಡಿದ್ದು ತಪ್ಪಾಗಿತ್ತು, ನಾನಾದರೂ ಸರಿ ಮಾಡ್ಕೋಬೇಕು, ಇದಕ್ಕೆ ಯಾವ ಸಂಖ್ಯೆ ಬರಬೇಕು, ಯಾವ ಕಡ್ಡಿಯನ್ನು ಎತ್ತಿಟ್ರೆ ಯಾವ ಸಂಖ್ಯೆಯನ್ನು ಬರುತ್ತೆ ಅಂತ ಅವರು ಕ್ಯಾಚ್ ಮಾಡ್ತಾ ಬರ್ತಿರ್ತಾರೆ. ಹಾಗಾಗಿ ನಾವು ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮನೆಯಲ್ಲಾಗಲಿ ಅಥವಾ ಶಾಲೆಗಳಾಗಲಿ ಅಥವಾ ನಾವು ನಮ್ಮ ಏರಿಯಾದಲ್ಲಿರುವಂತಹ ಮಕ್ಕಳನ್ನು ಸೇರಿಸ್ಕೊಂಡು ಈ ಥರ ಮಾಡಿದ್ರೆ ಮಕ್ಕಳಿಗೆ ಕೂಡ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಅಂದರೆ ಆಟದ ಜೊತೆಗೆ ಪಾಠನೂ ಕಲಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡ್ತಾ ಬನ್ನಿ. ಆಮೇಲೆ ಮಕ್ಕಳಿಗೆ ನಾವು ಹೊರಗಡೆ ಇವಾಗ ನಾವು ಪ್ರತಿಯೊಂದು ಅವಾಗ ನಾವು ಚಿಕ್ಕವರಿದ್ದಾಗಲೇ ಆಗಲಿ ಅಥವಾ ಬೇರೆ ಹಿಂದಿನ ಜನ ಏನಾಗಲಿ ಈ ಥರ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಆಟವನ್ನು ಆಡ್ತಾ ಬರ್ತಾ ಇತ್ತು. ಇವಾಗ ನಾವು ಮಕ್ಕಳಿಗೆ ಏನು ಮಾಡ್ತಿರ್ತೀವಿ, ಬರೀ ಓದು ಸ್ಟಡೀಸ್ ಅಂದ್ಕೊಂಡು ನಾವು ರೂಮಿಂದ ಆಚೆನೇ ಬಿಡಲ್ಲ. ಆ ರೂಮಿಂದ ಆಚೆನೇ ಬಿಡದೇ ಇದ್ದಾಗ ಮಕ್ಕಳಿಗೆ ತುಂಬಾ ಓದು ಅಂದರೆ ಅವರಿಗೆ ಬೋರ್ ಆಗುತ್ತೆ, ಬೇಸರ ಆಗುತ್ತೆ. ಆ ಥರದಲ್ಲಿ ಆಗಲಿ ನಾವು ಏನು ಮಾಡಬೇಕು, ಮನೆಯಲ್ಲಾದರೂ ಕೂಡ ಇಂಡೋರ್ ಗೇಮ್ಸ್ಗಳನ್ನ ಇರುತ್ತೆ, ಔಟ್ಡೋರ್ ಗೇಮ್ಸ್ಗಳನ್ನ ಇರುತ್ತೆ. ನಾವು ಆದರೂ ಕೂಡ ಕರ್ಕೊಂಡು ಹೋಗಿ ಮಕ್ಕಳಿಗೆ ಆಟ ಆಡಿಸಿದ್ರೆ ಅವರಿಗೂ ಕೂಡ ಈ ಆಟದಲ್ಲಿ ಇದು ಈ ಥರ ಇದೆ. ಇಲ್ಲ ಅಂದರೆ ಔಟ್ಡೋರ್ಗಳಲ್ಲಿ ಗೋಲಿ ಆಟ, ಬುಗುರಿ ಆಟ, ಈ ಥರ ಕಬಡ್ಡಿ, ಖೋ ಖೋ, ಕ್ರಿಕೆಟ್ ಈ ಥರ ಆಟಗಳನ್ನು ಆಡ್ತಿರುವಾಗ ಮಕ್ಕಳಿಗೆ ಕೂಡ ಎಂಜಾಯ್ಮೆಂಟ್ ಆಗುತ್ತೆ, ಅವರಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗುತ್ತೆ, ನಮಗೂ ಕೂಡ ಅವ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ. ಆಮೇಲೆ ಟೆನ್ಷನ್ ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಈ ಥರ ಗೇಮ್ಸ್ಗಳನ್ನು ಮಾಡಿದ್ರೆ ಸ್ವಲ್ಪ ಬದಲಾವಣೆ
ಬದಲಾವಣೆ ಆಗಲಿ ಅಂತ ಈ ಥರ ನಾವು ಗೇಮ್ಸ್ಗಳನ್ನು ಆ್ಯಕ್ಟಿವಿಟೀಸ್ಗಳನ್ನು ಕಡ್ಡಾಯವಾಗಿ ಮಾಡಬೇಕು. ಮಾಡ್ತಾ ಬಂದರೆ ಅವರಿಗೆ ಕೂಡ ಅನುಕೂಲ ಆಗುತ್ತೆ, ನಮಗೂ ಕೂಡ ಅನುಕೂಲ ಆಗುತ್ತೆ. ಬೇಸರ ಅಂದರೆ ಪಾಠಕ್ಕೆ ನಾವು ಬೇಸರ ಆಗಲ್ಲ. ಈ ಥರಗಳನ್ನು ಮಾಡ್ಕೊಂಡು ಬಂದರೆ ಪಾಠಕ್ಕೆ ಬೇಸರ ಆಗಲ್ಲ, ಓದೋದಲ್ಲಿ ಆಸಕ್ತಿ ಬರುತ್ತೆ. ಆಮೇಲೆ ಒಂದೊಂದು ಸಬ್ಜೆಕ್ಟ್ ವಿಷಯಗಳಲ್ಲಿ ಕೂಡ ಮಕ್ಕಳು ಕಲಿತಾ ಬರ್ತಿರ್ತಾರೆ. ಹಾಗಾಗಿ ನಾವು ಈ ಥರ ಗೇಮ್ಸ್ಗಳನ್ನು ಆಡ್ತಾ ಬರಬೇಕು. ನೀವು ಕೂಡ ಮನೆಯಲ್ಲಿ ಸದ್ಯಕ್ಕೆ ನಾವು ಮನೆಯಲ್ಲಿ ಇಂಡೋರ್ ಗೇಮ್ಸ್ಗಳನ್ನು ಆಡಿಸ್ಕೋಬೇಕಂತಂದರೆ ಏನು ಚೆಸ್ಸು, ಕೇರಮ್ಮು, ಹಾವು ಏಣಿ ಆಟ ಈ ಥರ ಆಡ್ತಿರ್ತೀವಿ. ಅದು ಯಾಕಂತಂದರೆ ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಇರಲಿ, ಬದಲಾವಣೆ ಆಗಲಿ, ಆಟದ ಜೊತೆಗೇ ಅವರಿಗೆ ಈ ಥರ ಗೇಮ್ಸ್ಗಳಿಂದಾಗಲಿ ಒಂದೊಂದು ಅದು ಕೂಡ ಮ್ಯಾಥ್ಸ್ ವಿಷಯ ಅಂತಂದರೆ ತುಂಬಾ ಬೋರ್ ಮಾಡ್ಕೊತಿರ್ತಾರೆ. ಈ ಥರ ನಾವು ನಂಬರ್ಸಿಂದಾಗಲಿ ಈ ಥರ ಆ್ಯಕ್ಟಿವಿಟೀಸ್ಗಳಿಂದಾಗಲಿ ಮಾಡಿಕೊಂಡ್ರೆ ಮಕ್ಕಳಿಗೆ ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ತಿಳುವಳಿಕೆ ಕೂಡ ಬರುತ್ತೆ. ಈ ಥರ ಇರುತ್ತೆ ಈ ವಿಷಯದಲ್ಲಿ ಅಂತ ತುಂಬಾ ತಿಳುವಳಿಕೆ ಇರುತ್ತೆ. ಹಾಗಾಗಿ ಈ ತಿಳುವಳಿಕೆ ಬರಲಿ, ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾವು ಈ ಥರ ಗೇಮ್ಸ್ಗಳನ್ನು ಆಡ್ತಾ ಬರ್ತಿರ್ತೀವಿ. ನಿಮಗೂ ಕೂಡ ಇದನ್ನು ಗೇಮ್ಸ್ಗಳನ್ನು ಆ್ಯಕ್ಟಿವಿಟೀಸ್ಗಳನ್ನು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಯಾವುದಾದ್ರೂ ಗೇಮ್ಸ್ಗಳನ್ನು ಆ್ಯಕ್ಟಿವಿಟೀಸ್ಗಳಾಗಲಿ, ಹಾಡುಗಳಾಗಲಿ, ಕತೆಗಳಾಗಲಿ ಪ್ರತಿಯೊಂದು ಏನಾದರೂ ಬೇಕಂತಂದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾನು ಪ್ರತಿಯೊಂದನ್ನು ಮಾಡಿಸ್ತೀನಿ. ಯಾವ ಕ್ಲಾಸಿಂದ ಯಾವ ವಿಷಯ ಬೇಕಂದರೂ ಕೂಡ ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತಾ ಬರ್ತೀನಿ. ಕಮೆಂಟ್ ಮೂಲಕ ತಿಳಿಸಿದ್ರೆ ಯಾವುದಕ್ಕೆ ಹೆಚ್ಚು ಕಮೆಂಟ್ಸ್ಗಳನ್ನು ಬರುತ್ತೆ ಅದಕ್ಕೆ ನಾನು ವಿಡಿಯೋವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮಕ್ಕಳ ಜೊತೆ ಆಗಲಿ ಅಥವಾ ಇಲ್ಲ ಮಕ್ಕಳ ತಗೊಂಡು ಕೂಡ ಮಾಡಿರ್ತೀನಿ. ಮಕ್ಕಳನ್ನು ಬಿಟ್ಟು ಕೂಡ ನಿಮಗೆ ವಿಷಯಗಳನ್ನು ಬೇಕಿದ್ದರೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ, ವಿಡಿಯೋಸ್ಗಳನ್ನು ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋಸ್ಗಳನ್ನು ನಿಮಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೆ ಕೂಡ ತೋರಿಸಿ, ನಿಮ್ಮ ಶಾಲೆಗಳಲ್ಲಿ ಕೂಡ ಮಾಡಿ, ಮನೆಗಳಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗೋದು ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳಿಗೆ ಕೂಡ ಅನುಕೂಲ ಆಗಲಿ ಈ ವಿಡಿಯೋಗಳನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಅದರಂತೆಯೇ ಈ ಗೇಮ್ಸಲ್ಲಿ ಯಾರು ಮಕ್ಕಳ ತುಂಬ ಜಾಣ್ಮೆಯನ್ನು ತೋರಿಸ್ಕೊಂಡು ವಿನ್ನರ್ಸ್ ಆಗ್ತಾರೋ ಆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಿ ಈ ಥರ ಮಗು ಈ ಆಟದಲ್ಲಿ ವಿನ್ನರ್ ಆಯಿತು ಅಂತ ಹೇಳಿ ಈ ಥರ ಕ್ಲಾಪ್ಸ್ಗಳನ್ನು ಹಾಕ್ಕೊಂಡು ಮಕ್ಕಳಿಗೆ ಸಪೋರ್ಟ್ ಮಾಡೋಣ.